ನಾಳೆ ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರದಿಂದ ಬಂಪರ್ ಘೋಷಣೆ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಮೇಲಿನ ಬೆಲೆ ಬರೋಬ್ಬರಿ ₹2 ಇಳಿಕೆ ಸಾಧ್ಯತೆ ಇದೆ. ನಾಳೆಯಿಂದಲೇ ಪೆಟ್ರೋಲ್ ಡೀಸೆಲ್ ಮೇಲಿನ ಸೆಸ್ ಇಳಿಸುವ ಆದೇಶ ಬರುವಂತಹ ಸಾಧ್ಯತೆ ಇದ್ದು, ಭಾರತ ಬಂದ್ ದಿನ ಸೆಸ್ ಇಳಿಸುವ ಬಗ್ಗೆ ಒಂದು ಸುಳಿವನ್ನ ಕೂಡ ಸಿಎಂ ಕುಮಾರಸ್ವಾಮಿ ಅವರು ಕೊಟ್ಟಿದ್ರು. ಅದರಂತೆ ಪೆಟ್ರೋಲ್ ಮೇಲ್ ಮತ್ತು ಡೀಸೆಲ್ ಮೇಲಿನ ₹2 ಸೆಸ್ ಏನಿದೆ ಅದನ್ನ ಇಳಿಸುವಂತಹ ಸಾಧ್ಯತೆಗಳು ಇದೆ. ಬಂದ್ ಹಿನ್ನೆಲೆಯಲ್ಲಿ ಆಂಧ್ರ, ರಾಜಸ್ಥಾನ ತಲಾ ₹2, ಪಶ್ಚಿಮ ಬಂಗಾಳ ₹1 ಇಳಿಕೆ ಮಾಡಿತ್ತು. ಇದೀಗ ಕರ್ನಾಟಕದ ಸರದಿ ಅಂತ ಕಾಣಿಸ್ತಾ ಇದೆ. ₹2 ಇಳಿಸಿ ಒಳ್ಳೆ ಕೆಲಸವನ್ನ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡ್ತಾರಾ ಮುಖ್ಯಮಂತ್ರಿಗಳು ಅಂತ ಕಾದು ನೋಡಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬದ್ರುದ್ದೀನ್. ಇದು ಬಲ್ಲ ಮೂಲಗಳಿಂದ ಬರ್ತಾ ಇರುವಂತಹ ಮಾಹಿತಿನ ಇದು ಒಂದು ವೇಳೆ ಆದ್ರೆ ಬಹಳ ಅನುಕೂಲ ಆಗತ್ತೆ ಅಂತ ನಿಟ್ಟಿನಲ್ಲಿ ಸರ್ಕಾರ ಹೆಜ್ಜೆ ಇಡ್ತಾ ಇದೆಯಾ? ಖಂಡಿತವಾಗ್ಲೂ ಇತ್ತೀಚೆಗೆ ಬಿಜೆಪಿ ಇತರ ಎಲ್ಲಾ ಪಕ್ಷಗಳು ಭಾರತ್ ಬಂದ್ ಮಾಡಿ ತೈಲ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಮಾಡಿದ್ವು. ಅದೇ ಹಲವು ರಾಜ್ಯಗಳಲ್ಲಿ ಯಾವುದೇ ಆದಂತ ಕೆಲವು ಟ್ಯಾಕ್ಸ್ಗಳ ತೆರಿಗೆಗಳನ್ನ ವಿಧಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಹಣ ವಸೂಲಿ ಆಗತ್ತೆ, ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ ಅನ್ನೋ ಅಪವಾದ ಕೂಡ ಇತ್ತು. ಆದ್ರೆ ರಾಜ್ಯದಲ್ಲಿ ಕಳೆದ ಬಾರಿ ಅಂದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ಮೇಲೆ ರೈತರ ಸಾಲ ಮನ್ನಾ ಮಾಡೋ ಸಲುವಾಗಿ 2% ಹೆಚ್ಚುವರಿ ತೆರಿಗೆಯನ್ನ ವಿಧಿಸಿ ಬಹಳ ಸಹಜವಾಗಿ ತಮ್ಮ ಅಂಗಪಕ್ಷಗಳ ಅಸಮಾಧಾನಕ್ಕೆ ಕೂಡ ಕಾರಣ ಆಗಿತ್ತು. ಹಾಗಾಗಿ ಮತ್ತೆ ಬೆಲೆ ಏರಿಕೆ ಪ್ರತಿದಿನ ಹೆಚ್ಚಳ ಆಗ್ತಾ ಹೋಗ್ತಾ ಅದು 80ರ ಗಡಿ ದಾಟಿದ ಹಿನ್ನೆಲೆಯಲ್ಲಿ ಕೆಲವು ರಾಜ್ಯಗಳಲ್ಲಿ ಕಡಿತ ಮಾಡಿರೋದಂತೂ ನೀವು ಹೇಳಿದಾಗ ನಿಜ. ಅದರಂತೆ ರಾಜ್ಯ ಸರ್ಕಾರ ಕೂಡ ಈಗ ಅನಿವಾರ್ಯವಾಗಿ ಈ ಅಪವಾದದಿಂದ ಹೊರಬರುವ ಸಲುವಾಗಿ ಸುಮಾರು ₹2 ಎರಡು ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ಇಳಿಸುವಂತ ಚಿಂತನೆಯನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿರುವಂತದ್ದು ಮುಖ್ಯಮಂತ್ರಿ ಕಚೇರಿ ಮೂಲಗಳಿಂದ. ನಾಳೆ ಬಹುತೇಕ ಮುಖ್ಯಮಂತ್ರಿಗಳು ಈ ಸಂಬಂಧ ಆದೇಶವನ್ನು ಹೊರಡಿಸಿ ತಕ್ಷಣದಿಂದ ಜಾರಿ ಬರುವಂತೆ ₹2 ಏನು ತೆರಿಗೆ ವಿಧಿಸಲಾಗಿತ್ತು ಅದನ್ನು ಬದಲಾಯಿಸುವ ಮುನ್ಸೂಚನೆಯನ್ನ ನೀಡಿದ್ದಾರೆ ಆಪ್ತ ವಲಯದಲ್ಲಿ. ದಿವ್ಯಾ, ಥ್ಯಾಂಕ್ ಯು ಬದ್ರುದ್ದೀನ್ ನಿಮ್ಮೆಲ್ಲ ಮಾಹಿತಿಗೆ.